ಹಾಯ್ ಆಲ್ ಎಲ್ಲ ಹೇಗಿದ್ದೀರಾ? ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿ ತುಂಬ ದಿನಗಳೇ ಆಗಿಬಿಟ್ಟಿದ್ದು. ಏನಕ್ಕಂದರೆ ಮನೇಲಿ ಒಬ್ಬರಾದ್ಮೇಲೆ ಒಬ್ಬರು ಹುಷಾರು ತಪ್ತಾ ಇದ್ವಿ, ಹಾಗಾಗಿ ವೀಡಿಯೋಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಇವತ್ತು ವೀಡಿಯೋ ಮಾಡ್ತಿದ್ದೀನಿ. ಇನ್ನು ಇವತ್ತು ಊಟಕ್ಕೆ ಹಲಸಿನ ಬೀಜ ಇರೋತ್ತಲ್ಲ ಅದರಲ್ಲಿ ಸಾಂಬಾರು ಮಾಡ್ಕೊಳ್ತಿದ್ದೆ. ಇನ್ನು ಇದನ್ನು ತಿಂದು ಸುಮಾರು ವರ್ಷಗಳೇ ಆಗಿಬಿಟ್ಟಿತ್ತು. ಚಿಕ್ಕ ವಯಸ್ಸಲ್ಲಿ ತಿಂದಿದ್ದು. ಆವಾಗ ನೀರೊಲೆ ಕಾಯಿಸ್ತಿದ್ರಲ್ಲ, ಆ ಕೆಂಡದಲ್ಲಿ ಸುಟ್ಕೊಂಡು ತಿಂದಿದ್ವಿ, ಚೆನ್ನಾಗಿರ್ತಿತ್ತು. ಇನ್ನು ಅದ್ರಲ್ಲಿ ಸಾರು ಮಾಡಿದ್ರೆ ಬೇಳೆ ಹಾಕ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ನಾನು ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ, ಹೇಗೆ ಬರ್ತಿದೆಯೋ ಗೊತ್ತಿಲ್ಲ. ಇನ್ನು ಒಂದು ಕುಕ್ಕರಿಗೆ ತೊಗರಿಬೇಳೆ ಮತ್ತು ಮೈಸೂರು ಬೇಳೆ ಹಾಕ್ಕೊಂಡು ಫಸ್ಟೇ ಕೂಗಿಸ್ಕೊತಿದ್ದೀನಿ. ಯಾಕಂದರೆ ಊರಲ್ಲಿ ಬೆಳೆದಿರೋ ಬೇಳೆನ ತಂದಿರೋದಲ್ವ, ಹಂಗಾಗಿ ಫಸ್ಟು ಒಂದು 4-5 ವಿಷಲ್ ಕೂಗಿಸ್ಕೊಂಡ್ಬಿಡ್ತೀನಿ. ಇನ್ನು ಕೂಗಿಸ್ಕೊಂಡಿದ್ದಾದಮೇಲೆ ಇಳಕ್ಬಿಟ್ಟು ಟೊಮೊಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ಅದ್ರ ಜೊತೆಗೆ ಮನೇಲಿ ಮಾಡಿರೋ ಸಾಂಬಾರು ಪುಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಆಯಿಲ್ ಹಾಕ್ಕೊಂಡು, ಮತ್ತು ನಾವು ಹಲಸಿನ ಬೀಜ ಇರುತ್ತಲ್ಲ ಅದನ್ನು ಸಿಪ್ಪೆ ತೆಗೆದು ಜಜ್ಜಿಬಿಟ್ಟು ತೊಳೆದ್ಬಿಟ್ಟು ಹಾಕ್ಕೊತಿದ್ದೀನಿ. ಇನ್ನು ಒಂದು 2 ಕಪ್ ಅಷ್ಟು ನೀರು ಹಾಕ್ಬಿಟ್ಟು ಮತ್ತೆ ಕೂಗಕ್ಕೆ ಇಟ್ಕೊತಿದ್ದೀನಿ. ಒಂದು 4 ವಿಷಲ್ ಕೂಗಿಸ್ಕೊತಿದ್ದೀನಿ. ಇನ್ನು ನೀವು ಬೇಕಾದರೆ ಅಂಗಡಿಯಲ್ಲಿ ತರ್ತಿರಲ್ಲ ಬೇಳೆ, ಆ ಬೇಳೆ ಯೂಸ್ ಮಾಡ್ತಿದ್ರೆ ಈ ಟೊಮೊಟೊ, ಈರುಳ್ಳಿ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಆ ಬೇಳೆನ ಹಾಕ್ಕೊಂಡು ಕೂಗಿಸ್ಕೊಬೋದು. ಈ ಬೇಳೆ ಬೇಯಲ್ಲ ಅಂತ ಸ್ವಲ್ಪ ನಾನು ಮುಂಚಿತವಾಗಲೇ ಕೂಗಿಸ್ಕೊತೀನಿ ಅಷ್ಟೇ. ಇನ್ನು ಅದನ್ನು ಬೆಂದಾದಮೇಲೆ ನೀರು ಸಪ್ರೇಟ್ ಮಾಡಿಬಿಟ್ಟು ಅದನ್ನು ಮಸ್ಕೊತಿದ್ದೀನಿ. ಸ್ವಲ್ಪ ನೀರಿದ್ದರೆ ಮಸ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಅದನ್ನು ಮಸದ್ಬಿಟ್ಟು ಹುಣಸೆಹಣ್ಣು ಹುಳಿ ಮತ್ತು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಕುದಿಯೋಕೆ ಇಟ್ಕೊತಿದ್ದೀನಿ. ಇನ್ನು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಒಣಮೆಣ್ಸಿಕಾಯಿ, ಸ್ವಲ್ಪ ಇಂಗು ಹಾಕ್ಕೊಂಡು ಕೊನೆಯಲ್ಲಿ ಒಗ್ಗರಣೆ ಹಾಕ್ಕೊತಿದ್ದೀನಿ. ಫಸ್ಟ್ ಟೈಮ್ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು. ಇನ್ನು ನನ್ನ ಹಸ್ಬೆಂಡ್ಗೂ ಬ್ಯಾಕ್ ಪೇನ್ ಇತ್ತು, ಹಂಗಾಗಿ ಹಾಸ್ಪಿಟಲ್ಗೆ ತೋರಿಸ್ಬೇಕಿತ್ತು. ಹಾಸ್ಪಿಟಲ್ಗೆ ಅಂತ ಹೋದ್ವಿ, ಅಲ್ಲಿ ಕ್ಲಿನಿಕ್ ಕ್ಲೋಸ್ ಆಗಿಬಿಟ್ಟಿತ್ತು. ನಾಳೆ ಗುರುವಾರ ಆಗಿರೋದ್ರಿಂದ ನೈಟೇ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಈಚೆ ರಂಗೋಲಿ ಎಲ್ಲ ಬಿಟ್ಕೊತಿದ್ದೆ.